ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಣಿ ಸ್ಟಡಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥ ವಿಚಾರ ವಿಜ್ಞಾನದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಜೀವಿಯ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವನ್ನು ಏನೆಂದು ಕರೆಯುತ್ತಾರೆ? ಜೀವಕೋಶ. ಎರಡನೇ ಪ್ರಶ್ನೆ, ಜೀವಕೋಶವನ್ನು ಮೊಟ್ಟ ಮೊದಲು ಕಂಡುಹಿಡಿದವರು ಯಾರು? ರಾಬರ್ಟ್ ಹುಕ್. ಸರಿಯಾದ ಉತ್ತರ ರಾಬರ್ಟ್ ಹುಕ್. ಜೀವಕೋಶವನ್ನು ರಾಬರ್ಟ್ ಹುಕ್ರವರು ಮೊದಲು ಕಂಡುಹಿಡಿದಿದ್ದಾರೆ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಾವು ಜೀವಕೋಶದ ಶಕ್ತಿಯ ಉತ್ಪಾದನಾ ಕೇಂದ್ರವಾಗಿದೆ. ನಾಲ್ಕನೇ ಪ್ರಶ್ನೆ, ಜೀವಕೋಶದ ಪ್ರೋಟೀನ್ ಕಾರ್ಖಾನೆ. ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಯಾವುದು? ರೈಬೋಸೋಮ್. ರೈಬೋಸೋಮ್ ಜೀವಕೋಶದ ಪ್ರೋಟೀನ್ ಕಾರ್ಖಾನೆಯಾಗಿದೆ. ಐದನೇ ಪ್ರಶ್ನೆ, ಜೀವಕೋಶವನ್ನು ಅಳೆಯಲು ಬಳಸುವ ಮಾನ ಯಾವುದು? ಮೈಕ್ರಾನ್. ಮೈಕ್ರಾನ್ ಜೀವಕೋಶವನ್ನು ಅಳೆಯಲು ಬಳಸುವ ಮಾನವಾಗಿದೆ. ಆರನೇ ಪ್ರಶ್ನೆ, ಮೀನಿನ ಉಸಿರಾಟದ ಅಂಗ ಯಾವುದು? ಸರಿಯಾದ ಉತ್ತರ ಕಿವಿರುಗಳು. ಮೀನುಗಳು ಕಿವಿರುಗಳಲ್ಲಿ ಉಸಿರಾಟ ಕ್ರಿಯೆಯನ್ನು ಮಾಡುತ್ತವೆ. ಏಳನೇ ಪ್ರಶ್ನೆ, ಜೀವಕೋಶದ ಶಕ್ತಿಯ ಉತ್ಪಾದನಾ ಕೇಂದ್ರ ಯಾವುದು? ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಾವು ಜೀವಕೋಶದ ಶಕ್ತಿಯ ಉತ್ಪಾದನಾ ಕೇಂದ್ರವಾಗಿದೆ. ಎಂಟನೇ ಪ್ರಶ್ನೆ, ಜೀವಕೋಶದ ಸಾಗಾಣಿಕಾ ವ್ಯವಸ್ಥೆಯ ಕಣದಂಗ ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದ ಸಾಗಾಣಿಕಾ ವ್ಯವಸ್ಥೆಯ ಕಣದಂಗವಾಗಿದೆ. ಒಂಬತ್ತನೇ ಪ್ರಶ್ನೆ, ರಕ್ತದೊತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಸರಿಯಾದ ಉತ್ತರ ಸಿಗ್ಮೋಮೀಟರ್. ಸಿಗ್ಮೋಮೀಟರ್ನಲ್ಲಿ ರಕ್ತದ ಒತ್ತಡವನ್ನು ಅಳೆಯಲು ಬಳಸುತ್ತಾರೆ. ಹತ್ತನೇ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಅತಿದೊಡ್ಡ ಗ್ರಂಥಿ ಯಾವುದು? ಯಕೃತ್. ಸರಿಯಾದ ಉತ್ತರ ಯಕೃತ್. ಯಕೃತ್ ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿಯಾಗಿದೆ. 11ನೇ ಪ್ರಶ್ನೆ, ಮಾನವನ ದೇಹದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 46 ಜೊತೆ. ಮಾನವನ ದೇಹದಲ್ಲಿ 46 ವರ್ಣತಂತುಗಳಿವೆ. 12ನೇ ಪ್ರಶ್ನೆ, ಮಾನವನು ಪ್ರತಿ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ? ಸರಿಯಾದ ಉತ್ತರ 72. ಪ್ರತಿಯೊಬ್ಬ ಆರೋಗ್ಯವಂತ ಮಾನವ ಪ್ರತಿ ನಿಮಿಷಕ್ಕೆ 72 ಬಾರಿ ಉಸಿರಾಟ ಕ್ರಿಯೆಯನ್ನು ಮಾಡಿದರೆ ಅವನು ಆರೋಗ್ಯವಂತನಾಗಿದ್ದಾನೆ ತಿಳಿಯುತ್ತೆ. 13ನೇ ಪ್ರಶ್ನೆ, ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಯಾವುದು? ಝೈಲಮ್. ಝೈಲಮ್ ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶವಾಗಿದೆ. 14ನೇ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು? ಸರಿಯಾದ ಉತ್ತರ ಫ್ಲೋಯಮ್. ಫ್ಲೋಯಮ್ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶವಾಗಿದೆ. 15ನೇ ಪ್ರಶ್ನೆ, 1819ರಲ್ಲಿ ರೆನೆ ಲೆನೆಕ್ರನ್ನು ಸ್ಟೆಥೋಸ್ಕೋಪನ್ನು ಕಂಡುಹಿಡಿದರು. ಅವರು ಯಾವ ದೇಶದವರು? ಸರಿಯಾದ ಉತ್ತರ ಫ್ರಾನ್ಸ್. ಸ್ಟೆಥೋಸ್ಕೋಪನ್ನು ಫ್ರಾನ್ಸ್ನ ರೆನೆ ಲೆನೆಕ್ರವರು 1819ರಲ್ಲಿ ಕಂಡುಹಿಡಿದರು. 16ನೇ ಪ್ರಶ್ನೆ, ರಕ್ತ ಪರಿಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ವಿಲಿಯಂ ಹಾರ್ವೆ. ರಕ್ತ ಪರಿಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ವಿಲಿಯಂ ಹಾರ್ವೆ. 17ನೇ ಪ್ರಶ್ನೆ, ಇಸಿಜಿ ಉಪಕರಣವನ್ನು ಡ್ಯಾಶ್ ಎಂಬ ಹಾಲೆಂಡ್ ದೇಶದ ವಿಜ್ಞಾನಿ 1906ರಲ್ಲಿ ಕಂಡುಹಿಡಿದನು.
ಐಸ್ಥೋವನಿ ಎಂಬ ಹಾಲೆಂಡ್ ದೇಶದ ವಿಜ್ಞಾನಿ ECG ಉಪಕರಣವನ್ನು 1906ರಲ್ಲಿ ಕಂಡುಹಿಡಿದಿರುತ್ತಾನೆ. 18ನೇ ಪ್ರಶ್ನೆ, ಆರೋಗ್ಯವಂತ ಮಾನವನ ರಕ್ತದೊತ್ತಡ ಎಷ್ಟು? ಪ್ರತಿಯೊಬ್ಬ ಆರೋಗ್ಯವಂತ ಮಾನವನ ರಕ್ತದ ಒತ್ತಡ 120/80 Hg. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಮೂತ್ರಜನಕಾಂಗದ ಕ್ರಿಯಾತ್ಮಕ ಮತ್ತು ರಚನಾತ್ಮಕ ಘಟಕಗಳಿಗೆ ಡ್ಯಾಶ್ ಎನ್ನುವರು. ಮೂತ್ರಜನಕಾಂಗದ ಕ್ರಿಯಾತ್ಮಕ ಮತ್ತು ರಚನಾತ್ಮಕ ಘಟಕಗಳಿಗೆ ನೆಫ್ರಾನ್ ಎನ್ನುವರು. ಮೂತ್ರಜನಕಾಂಗದ ಕ್ರಿಯಾತ್ಮಕ ರಚನಾತ್ಮಕ ಘಟಕ ನೆಫ್ರಾನ್. 20ನೇ ಪ್ರಶ್ನೆ, ರಕ್ತವನ್ನು ದೇಹದ ಇತರ ಭಾಗಕ್ಕೆ ಸಾಗಿಸುವ ಅಂಗ ಯಾವುದು? ಸರಿಯಾದ ಉತ್ತರ ಹೃದಯವು ರಕ್ತವನ್ನು ದೇಹದ ಇತರ ಭಾಗಗಳಿಗೆ ಸಾಗಿಸುತ್ತದೆ. 21ನೇ ಪ್ರಶ್ನೆ, ರಕ್ತದಲ್ಲಿರುವ ಖನಿಜ ವಸ್ತು ಯಾವುದು? ರಕ್ತದಲ್ಲಿರುವ ಖನಿಜ ವಸ್ತು ಸರಿಯಾದ ಉತ್ತರ ಕಬ್ಬಿಣವು ರಕ್ತದಲ್ಲಿರುವ ಖನಿಜ ವಸ್ತುವಾಗಿದೆ. 22ನೇ ಪ್ರಶ್ನೆ, ಲ್ಯಾಂಡ್ ಸ್ಪೀನರ್ ರವರು ರಕ್ತವನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಸರಿಯಾದ ಉತ್ತರ 5. ಲ್ಯಾಂಡ್ ಸ್ಪೀನರ್ ರವರು ರಕ್ತವನ್ನು 5 ಗುಂಪುಗಳಾಗಿ ವಿಂಗಡಿಸಿರುತ್ತಾರೆ. 23ನೇ ಪ್ರಶ್ನೆ, ರಕ್ತದಲ್ಲಿ ಸಾರ್ವತ್ರಿಕ ದಾನಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು? ರಕ್ತದ ಗುಂಪು ರಕ್ತದಲ್ಲಿ ಸಾರ್ವತ್ರಿಕ ದಾನಿಯಾಗಿದೆ. O ಗುಂಪಿನ ರಕ್ತವನ್ನು ಎಲ್ಲ ರಕ್ತದ ಗುಂಪಿನವರಿಗೂ ಕೂಡ ನೀಡಬಹುದಾಗಿದೆ. 24ನೇ ಪ್ರಶ್ನೆ, ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು? ಸರಿಯಾದ ಉತ್ತರ AB ಬ್ಲಡ್ ಗ್ರೂಪ್. AB ಪಾಸಿಟಿವ್